ಓಕೆ, ನೀವೆಲ್ಲ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಬಂದಿರ್ತೀರಾ, ಆವಾಗ ನಿಮಗೆ ಡಾಕ್ಟರ್ ಸ್ವಲ್ಪ ಬ್ಲಡ್ ಟೆಸ್ಟ್ ಬರ್ಕೊಟ್ಟಿರ್ತಾರೆ, ಲಿಸ್ಟ್ ಆಫ್ ಬ್ಲಡ್ ಟೆಸ್ಟು. ಅದನ್ನು ಮಾಡಿಸೋದಕ್ಕೆ ವಿ ಕಲೆಕ್ಟ್ ದ ಬ್ಲಡ್. ಮೋಸ್ಟ್ಲಿ ನೀವೆಲ್ಲ ನೋಡಿರ್ತೀರಾ, ಅಲ್ಲಿ ಸುಮಾರು ಬೇರೆ ಬೇರೆ ಕಲರ್ ಟ್ಯೂಬ್ಸ್ ಇರ್ತವೆ. ಏನಕ್ಕೆ ಇರ್ತವೆ? ಐ ವಾಂಟ್ ಟು ಟೆಲ್ ಯು ದ್ಯಾಟ್ ಟುಡೇ. ಫಸ್ಟ್ ಇಸ್ ದಸ್ ಲೈಟ್ ಬ್ಲೂ ಕಲರ್ ಟ್ಯೂಬ್ ವಿಚ್ ಇಸ್ ಮೇನ್ಲಿ ಕೋಯಾಗ್ಯುಲೇಷನ್ ಟೆಸ್ಟ್ಗೆ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಟೆಸ್ಟ್ ದಿಸ್ ಇಸ್ ದ ಒನ್ ವಿಚ್ ವಿಲ್ ಬಿ ಕಲೆಕ್ಟೆಡ್. ನೆಕ್ಸ್ಟ್ ಅದಾದಮೇಲೆ ಯು ಹ್ಯಾವ್ ಅ ರೆಡ್ ಕಲರ್ ಟಾಪ್ ಟ್ಯೂಬ್. ಇದರಲ್ಲಿ ಏನೂ ಇರೋಲ್ಲ, ಆ್ಯಂಟಿಕೋಯಾಗ್ಲೆಂಟ್ ಇರೋದಿಲ್ಲ. ಸೊ ದಿಸ್ ಇಸ್ ಮೇನ್ಲಿ ಯೂಸ್ ಫಾರ್ ಬಯೋಕೆಮಿಸ್ಟ್ರಿ ಟೆಸ್ಟ್ ಎಲ್ಲ ಇದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯು ಹ್ಯಾವ್ ದ ಯೆಲ್ಲೋ ಕಲರ್ ಟ್ಯೂಬ್. ದಿಸ್ ಇಸ್ ಕಾಲ್ಡ್ ಆಸ್ ಅ ಕ್ಲಾಟ್ ಆಕ್ಟಿವೇಟರ್. ಇದರಲ್ಲೂ ಅಷ್ಟೇ ವಿ ಮೇನ್ಲಿ ಯೂಸ್ ಇಟ್ ಇನ್ ದ ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಟು ಡೂ ಫಾರ್ ಎಕ್ಸಾಂಪಲ್ ಲಿಪಿಡ್ ಪ್ರೊಫೈಲ್, ಎಲ್ಲ ಕಿಡ್ನಿ ಫಂಕ್ಷನ್ ಟೆಸ್ಟ್ ಇರ್ಬೋದು, ಆ ಥರ ಟೆಸ್ಟ್ಗೆ ವಿ ಯೂಸ್ ದಿಸ್. ನೆಕ್ಸ್ಟ್ ಇಸ್ ದ ಗ್ರೀನ್ ಟಾಪ್ ಟ್ಯೂಬ್ ವಿಚ್ ವಿಲ್ ಹ್ಯಾವ್ ಹೆಪಾರಿನ್, ಮೇನ್ಲಿ ಯೂಸ್ಡ್ ಫಾರ್ plasma biochemistry test. And then we have the EDTA. It is a purple colored top tube which is mainly used for hematology test, CBC ಆ ಥರ ಟೆಸ್ಟ್ಗೆ. ನೆಕ್ಸ್ಟ್ ಅದಾದಮೇಲೆ we collect it in grey tube which is mainly used for ಗ್ಲೂಕೋಸ್ ಲೆವೆಲ್ಸ್ ಮತ್ತು ಬ್ಲಡ್ ಆಲ್ಕೋಹಾಲ್ ಲೆವೆಲ್ಸ್ನ ಟೆಸ್ಟ್ ಮಾಡೋಕ್ಕೆ ಈಗ ಗ್ರೇ ಟ್ಯೂಬ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯು ಹ್ಯಾವ್ ದ ಡಾರ್ಕ್ ಬ್ಲೂ ಟ್ಯೂಬ್ ವಿಚ್ ಇಸ್ ಮೇನ್ಲಿ ಯೂಸ್ ಫಾರ್ ಟ್ರೇಸ್ ಎಲಿಮೆಂಟ್ಸ್. ಅದಾದಮೇಲೆ ಇನ್ನೊಂದು ಬಾಟ್ಲ್ ಇದೆ ವಿಚ್ ಯೂಶಲಿ ಸಿ ಇಟ್ ಇನ್ ಅ ಹಾಸ್ಪಿಟಲ್ ಸೆಟಪ್. ಇದನ್ನು ವಿ ಯೂಸ್ ಇಟ್ ಫಾರ್ ಬ್ಲಡ್ ಕಲ್ಚರ್, ಮೇನ್ಲಿ ಯೂಸ್ ಟು ಡಿಟೆಕ್ಟ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್.